ಬಹಳ ಒಳ್ಳೇದಾಗಿದೆ. ನಮ್ ಸೇನಾ ಅವರು ಮಾಡಿದ್ದಾರೆ. ಪಹಲ್ಗಾಮ್ ನಲ್ಲಿ ನಮ್ಗೆ ದುರಂಕಾರ, ಇದು ಟೆರರಿಸಮ್ ಯಾವತ್ತು ನಮ್ಗೆ ಹೇಳ್ಕೊಳಲ್ಲ. ಇಂಡಿಯಾ ಪಾಕಿಸ್ತಾನ ಏನ್ ಜಗಳ ಆದ್ರೆ ನಾವೆಲ್ಲ ಮುಸಲ್ಮಾನರು ನಮ್ ಸೇನೆ ಜೊತೆ ಇದೀವಿ. ಧರ್ಮ ಯಾವುದಿರ್ಲಿ, ನಮ್ಮಲ್ಲಿ ಹಿಂದಿ ಹಿಂದೂಸ್ತಾನ್ ಹಮಾರ ಅಂತ ಯುದ್ಧ ಮಾಡಿರೋದು ಅವರು. ನಾವು ಮಾಡಿಲ್ಲ, ನಾವು ಹೋಗಿ ಯುದ್ಧ ಮಾಡಿರೋದು. ಅದ್ ನಾವು ಆನ್ಸರ್ ಕೊಟ್ಟಿದೀವಿ. ಅವ್ರು ಏನ್ ಮಾಡಿದ್ರೆ ನಾವು ಆನ್ಸರ್ ಕೊಡ್ತೀವಿ ಅಷ್ಟೇ. ಅವರು ನಮ್ಮ ದೇಶದಲ್ಲೇ ಇಟ್ಕೊಂಡು ಅವ್ರಿಗೆ ಕೆಲವು ಸಪೋರ್ಟ್ ಮಾಡ್ತಾರೆ. ಅವ್ರಿಗೆ ಕೆಟ್ಟವಾದ ಕಾನೂನವನ್ನು ಕ್ರಮ ತಗೊಳ್ಬೇಕು. ಅದು ಯಾರು ಮಾಡ್ತಾನೆ ಅವನು. ಯಾವುದೇ ಧರ್ಮದಲ್ಲಿ ನಮ್ ಧರ್ಮ ನೋಡು, ನೀವು ದೇಶದಲ್ಲಿ ಇರ್ತೀರಾ, ನಮ್ಮ ಹಿಂದಿನಲ್ಲಿ ಇರ್ತಾರೆ, ಯಾ ಕೌನ್ ಜಿಸ್ ವತನ್ ಮೇ ರಹೋ ಉಸ್ ವತನ್ ಸೆ ಮೊಹಬ್ಬತ್ ಕರೋ और उस वतन से वफादारी करो ಅಂತ. ಎಲ್ಲ ಮೋದಿ ಸಪೋರ್ಟ್ ನಿಲ್ತೀರಾ? ಮೋದಿ ಸಪೋರ್ಟ್ ಅಂದ್ರೆ ವಿ ಆರ್ ವಿತ್ ದ ಇಂಡಿಯನ್ ಗವರ್ಮೆಂಟ್ ಅಂಡ್ ವಿ ವಿಲ್ ಸಪೋರ್ಟ್ ದ ಇಂಡಿಯನ್ ಗವರ್ಮೆಂಟ್. ಬಹಳ ಒಳ್ಳೇದಾಗಿದೆ. ನಮ್ ಸೇನಾ ಅವರು ಮಾಡಿದ್ದಾರೆ. ಪಹಲ್ಗಾಮ್ ನಲ್ಲಿ ಏನ್ ವಾಕ್ಯ ಆಗಿತ್ತು ಪಹಲ್ಗಾಮ್ ನಲ್ಲಿ, ಅದಕ್ಕೆ ನಾವು ಎಲ್ಲ ಮುಸಲ್ಮಾನರು ಖಂಡಿಸ್ತೀವಿ. ಹಾಗೂ ನಮ್ಮ ಇಸ್ಲಾಮು ನಮ್ಗೆ ದುರಂಕಾರ, ಇದು ಟೆರರಿಸಮ್ ಯಾವತ್ತು ನಮ್ಗೆ ಹೇಳ್ಕೊಳಲ್ಲ. ಆದ್ರೆ ಅವ್ರು ಹೊಡೆದಿರೋದು ಸಿವಿಲಿಯನ್ಸ್ಗೆ, ಗೊತ್ತಾಗಿದ್ಯಾ? ಇವತ್ತು ನನ್ಗೆ ನ್ಯೂಸ್ ನಲ್ಲಿ ಒಂದು ಬೈಟ್ ಬಂದಿದ್ದು, ಸಿವಿಲಿಯನ್ಸ್ಗೆ ಹೊಡಿದ್ದಾರೆ ಅವರು. ಹಾಗೂ ನಮ್ ಸೇನಾ ಅವರು ಹೋಗಿ ಟೆರರಿಸಮ್ಗೆ ಹೊಡೆದಿರೋದು. ಎಲ್ಲ ಟೆರರಿಸಮ್ ಅವರು ಡಿಸ್ಟ್ರಾಯ್ ಮಾಡಿದಿರೋದು. ಅವ್ರು ಬಂದು ನಮ್ ಸಿವಿಲಿಯನ್ಸ್ಗೆ ಹೊಡೆದಿರೋದು, ಹಾಗೆ ನಮ್ ಟೂರಿಸ್ಟ್ಗೆ ಹೊಡೆದಿರೋದು. ಇವಕ್ಕೆ ನಾವು ಎಲ್ಲ ಮುಸಲ್ಮಾನರು ಹಾಗೂ ನಮ್ಮ ಗುರುಗಳು ಹಾಗೂ ನಮ್ಮ ಎಲ್ಲ ನಮ್ಗೆ ಇಸ್ಲಾಂ ಪಾಠ ಹೇಳೋರು ನಮ್ಗೆ ಎಲ್ಲ ಹೇಳಿದ್ರೆ ಅದಕ್ಕೆ ಖಂಡಿಸ್ಬೇಕು. ಹಾಗೂ ನಾವು ಅದಕ್ಕೆ ಖಂಡಿಸ್ತೀವಿ. ಆದ್ರೂ ನಮ್ಮ ಇದು ಆಪರೇಷನ್ ಸಿಂಧೂರ್ ನಡೆಯಿತು, ಅದ್ ಲೀಡ್ ಮಾಡಿದ್ರ ಕಮಾಂಡರ್ ಖುರೇಶಿ ಅಂತ ನಮ್ಮ ಮುಸಲ್ಮಾನರು. ಅದಕ್ಕೆ ನಾವು ಬಹಳ ನಮ್ಗೆ ಪ್ರೌಡ್ ಇದೆ, ನಮ್ಗೆ ಗೌರವ ಇದೆ. ನಾವು ಖಂಡಿಸ್ತೀವಿ. ಯಾವತ್ತು ಇಂಡಿಯಾ ಪಾಕಿಸ್ತಾನ ಏನ್ ಜಗಳ ಆದ್ರೆ ನಾವೆಲ್ಲ ಮುಸಲ್ಮಾನರು ನಮ್ ಸೇನೆ ಜೊತೆ ಇದೀವಿ, ನಮ್ಮ ಇಂಡಿಯನ್ ಆರ್ಮಿ ಜೊತೆ ಇದೀವಿ. ಹಾಗೂ ನಮ್ಮ ಇಂಡಿಯನ್ ಆರ್ಮಿಗೆ ನಮ್ಗೆಲ್ಲ ಬಹಳ ಪ್ರೌಡ್ ಹಂಗ್ ಮಾಡ್ತಾ ಇದೀವಿ. ಕೇಳಿ ಸರ್, ಆಕ್ಚುಲಿ ಅದರಲ್ಲಿ 28 ಜನ ಏನ್ ಸಾಯಿಸಿದ್ರು, ಅದರಲ್ಲಿ ಧರ್ಮ ಕೇಳಿ ಸಾಯಿಸಿದ್ರು ಅನ್ನೋದೊಂದು ಬಂತು ವಿಷಯ. ಬಹಳ ರಾಂಗ್ ಅಂತ ನಾವು ಖಂಡಿಸ್ತೀವಿ. ಧರ್ಮ ಯಾವುದಿರ್ಲಿ, ನಮ್ಮಲ್ಲಿ ನಮ್ಮ ಇಕ್ಬಾಲ್ ಅಂತ ಹೇಳ್ತಾರೆ, ಮಜಹಬ್ ನಹಿ ಸಿಕ್ಕಾತಾ ಆಪಸ್ ಮೇ ಬೈರ್ ರಖನಾ, ಹಿಂದಿ ಹೇ ಹಮ್ ಹಿಂದೂಸ್ತಾನ್ ಹಮಾರ ಅಂತ. ಅವು ಮುಸಲ್ಮಾನರು, ಕ್ರಿಶ್ಚಿಯನರು, ಹಿಂದೂರು ಎಲ್ಲರೂ ಒಂದೇ. ನಮ್ ಜಾತಿ ಇವಾಗ ಒಂದೇ. ನಮ್ ಜಾತಿ ಏನಂದ್ರೆ ನಮ್ಮ ನಾಡು, ನಮ್ಮ ದೇಶ. ಓಕೆ ಸರ್, ತುಂಬಾ ಒಳ್ಳೆ ಮಾತು ಹೇಳಿದ್ರಿ. ಬಟ್ ಈಗ ನಮ್ಮ ಮುಸಲ್ಮಾನ ಮತ್ತೆ ಹಿಂದೂ ಅಣ್ಣ ತಂದೆ ತರ ಇರೋ ನಮ್ಮ ಭಾರತೀಯರಲ್ಲಿ ಇರ್ಬೇಕು. ಇವಾಗ ಇದೆ ನೋಡಿ, ಎಲ್ಲ ದೇಶದಲ್ಲಿ ಒಂದು ಮೆಸೇಜ್ ಹೋಗ್ತಾ ಐತೆ. ಯಾವ ಒಂದ್ ಮುಸಲ್ಮಾನ ನೀವು ಹೇಳಿ ಏನು ಪಾಕಿಸ್ತಾನವ್ರಿಗೆ ಹೊಡೆದಿದ್ದಾರೆ ಅಂತ ಏನ್ ಖಂಡಿಸ್ತಾ ಇದ್ದಾನ? ಯಾರಿಲ್ಲ. ಇದು ದುರಂಕಾರ ಅವ್ರು ಮಾಡಿರೋದು, ಕೆಟ್ಟ ಕೆಲಸ ಮಾಡಿರೋದು, ಅದು ಹೊಡಬೇಕು. ಇದೇನ್ ಆಪರೇಷನ್ ಸಿಂಧೂರ್ ಮಾಡಿದ್ದಾರೆ, ಅವ್ರು ಲೀಡು ಮಾಡಿರೋದು ಯಾರು? ನಮ್ಮ ಖುರೇಶಿ, ನಮ್ಮ ಮುಸಲ್ಮಾನರು. ಹಾಗೂ ಏನ್ ಜಂಗ ಆದ್ರೆ ನಾವು ಸೇರಿ ಅವ್ರ ಹತ್ರ ಜಗಳ ಮಾಡೋಣ, ಫೈಟ್ ಮಾಡೋಣ. ಅದ್ ಯುದ್ಧದಲ್ಲಿ ನಾವು ಗೆಲ್ಲಿಸ್ಬೇಕು ಅಂತ ನಾನು ಒಂದ್ ಮೆಸೇಜ್ ಅನ್ನು ಕೊಡ್ತಾ ಇದ್ದೀನಿ. ಬದುಕ್ತಾರೆ, ಅವ್ರ ಹಬ್ಬನ ಇವ್ರು ಮಾಡ್ತಾರೆ, ಇವ್ರ ಹಬ್ಬನ ಅವ್ರು ಮಾಡ್ತಾರೆ. ಆದ್ರೆ ಇದ್ರ ಮಧ್ಯೆ ತಂದಿಡುವಂತವ್ರು ಈ ತರದ ಒಂದು ಗೊಂದಲವನ್ನು ಸೃಷ್ಟಿ ಮಾಡ್ತಾರೆ. ಆ ಟೈಮಲ್ಲಿ ಒಬ್ಬ ಮುಸಲ್ಮಾನ 3 ಜನ ಕರ್ಕೊಂಡೋಗಿ ಸೆಕ್ಯೂರ್ ಮಾಡಿದ್ರು. ಹೌದೌದು, ಅದು ಬಹಳ ಟಿವಿನಲ್ಲಿ ಬಂತು, ಸೋಷಿಯಲ್ ಮೀಡಿಯಾದಲ್ಲಿ ಬಂತು. ಅವನು ಏನು ಗೋಡೆ ಓಡಿಸೋದವನು ಕರ್ಕೊಂಡೋಗಿ ಮಾಡಿದ್ದಾರೆ. ಹಾಗೂ ಅಲ್ಲಿ ಕಾಶ್ಮೀರ್ ಮುಸ್ಲಿಮರು ಒಂದು ಮೆಸೇಜ್ ಕೊಡ್ತಾ ಇದ್ದಾರೆ, ನಾವು ಇಂಡಿಯಾ ಜೊತೆ ಇದೀವಿ ಅಂತ ಪಾಕಿಸ್ತಾನಕ್ಕೆ ಕಾಣಿಸ್ತಾ ಇದ್ದಾರೆ. ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ನ್ಯೂ ಭಾರತ ಅಂತ ಹೇಳ್ತಿದ್ರೆ, ನ್ಯೂ ಭಾರತ ನೀವು ನೋಡ್ತಾ ಇದ್ದೀರಾ. ಎಲ್ಲ ಮುಸಲ್ಮಾನರು ನಾವು ಒಂದಾಗಿದ್ದೀವಿ. ಇವನ್ ಯುದ್ಧ ಆದ್ರೇನು ನಾವು ದೇಶ ಜೊತೆ ಇದೀವಿ, ನಮ್ ಸೇನಾ ಜೊತೆ ಇದೀವಿ. ನಾವೆಲ್ಲರೂ ಸೇರಿ ಅವ್ರಿಗೆ ಜಗಳ ಮಾಡಿ ಯುದ್ಧ ಆದ್ರೆ ನಾವು ಗೆಲ್ಲೋಣ ಅಂತ ನಾನು ಒಂದು ಮೆಸೇಜ್ ಕೊಡ್ತಾ ಇದ್ದೀನಿ. ನೋಡಿ, ಯುದ್ಧ ಸ್ಟಾರ್ಟ್ ಮಾಡಿರೋದು ಅವರು, ನಾವು ಮಾಡಿಲ್ಲ. ನಾವು ಅಲ್ಲಿ ಹೋಗಿ ಏನ್ ಫಸ್ಟ್ ಅವ್ರಿಗೆ ಹೊಡೆದಿಲ್ಲ, ಇವ್ರು ಬಂದು ಫಸ್ಟ್ ನಮಗೆ ಯುದ್ಧ ಮಾಡಿರೋದು. ಅದ್ ನಾವು ಆನ್ಸರ್ ಕೊಟ್ಟಿದೀವಿ. ಅವ್ರು ಏನ್ ಮಾಡಿದ್ರೆ ನಾವು ಆನ್ಸರ್ ಕೊಡ್ತೀವಿ ಅಷ್ಟೇ. ಇವ್ರು ಯುದ್ಧ ಮಾಡ್ಬೇಕಂದ್ರೆ ನಾವು ಯುದ್ಧ ಮಾಡಲ್ಲ ಅಂತ ಸರೆಂಡರ್ ಆಗಲ್ಲ. ಯುದ್ಧ ಮಾಡ್ಲೇಬೇಕು ಅಂದ್ರೆ ಯುದ್ಧ ನಾವು ಮಾಡ್ತೀವಿ ಅಷ್ಟೇ. ಸರ್, ಕೆಲವರು ನಮ್ಮ ದೇಶದಲ್ಲೇ ಇಟ್ಕೊಂಡು ಅವ್ರಿಗೆ ಕೆಲವು ಸಪೋರ್ಟ್ ಮಾಡ್ತಾರೆ. ಸೊ ಅಂತವ್ರಿಗೆ ಹೇಳಕ್ ಇಲ್ಲ, ಯಾರು ಮಾಡ್ತಾರೆ? ಕೆಲವರು ಅವ್ರಿಗೆ ಕೆಟ್ಟವಾದ ಕಾನೂನವನ್ನು ಕ್ರಮ ತಗೊಳ್ಬೇಕು. ಅದು ಯಾರು ಮಾಡ್ತಾನೆ ಅವನು. ಯಾವುದೇ ಧರ್ಮದಲ್ಲಿ ನಮ್ ಧರ್ಮ ನಮ್ಗೆ ಏನ್ ತೋರಿಸೋದು, ನಮ್ಮ ಪ್ರಾಫಿಟ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಮ್ಗೆ ಹೇಳೋದು, ಯಾವುದು ನೀವು ದೇಶದಲ್ಲಿ ಇರ್ತೀರಾ
ನಮ್ಮ ಹಿಂದಿನಲ್ಲಿ ಇರ್ತಾರೆ, ಯಾ ಕೌನ್ ಜಿಸ್ ವತನ್ ಮೇ ರಹೋ ಉಸ್ ವತನ್ ಸೆ ಮೊಹಬ್ಬತ್ ಕರೋ और उस वतन से वफादारी करो ಅಂತ. ಯಾವ ದೇಶದಲ್ಲಿ ಇರ್ತೀರಾ ಆ ದೇಶದ ನೀವು ಪ್ರೊಟೆಕ್ಟ್ ಮಾಡಬೇಕು, ಆ ದೇಶಕ್ಕೋಸ್ಕರ ಹೋರಾಟ ಮಾಡಬೇಕು, ಆ ದೇಶಕ್ಕೋಸ್ಕರ ನೀವು ಪ್ರೊಟೆಕ್ಟ್ ಮಾಡಬೇಕು ಅಂತ ನಮ್ಮ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ. ಅದೇ ಇಸ್ಲಾಂ. ಅವ್ರು ಏನ್ ಹೇಳ್ತಾರೆ ಅದೇ ಇಸ್ಲಾಂ. ಅವ್ರು ಯಾರು ದೇಶ ವಿರೋಧಿ ಮಾತಾಡ್ತಾರೆ ಅಂತ ಅದು ಇಸ್ಲಾಂ ಹೇಳ್ತಾ ಇಲ್ಲ. ಅವ್ನು ಇಸ್ಲಾಂ ಅನ್ನ ಯಾವ ತರದ್ದು ಆ ತರ ಮಾತು ಯಾರಿಗೂ ಹೇಳಲ್ಲ. ಅವನ್ ಥಿಂಕಿಂಗ್ ಅವ್ನು ಹೇಳ್ತಾ ಇರೋದು ಅವನ್ಗೆ ಕಾನೂನು ಹೊರ ಕ್ರಮ ಆಗ್ಬೇಕು ಅಷ್ಟೇ. ಹಾಗೂ ನಾವು ಒಟ್ಟಾಗಿ ಎಲ್ಲ ಮುಸಲ್ಮಾನ್ ಹೇಳ್ತಾ ಇದೀವಿ ಸರ್. ಇದು ಬೆಂಗಳೂರು ಸಿಟಿ ಜಾಮಿಯಾ ಮಸ್ಜಿದ್ ದೊಡ್ಡ ಮಸ್ಜಿದ್ ನಮ್ಮ ಕರ್ನಾಟಕಗೆ ಜಾಮಿಯಾ ಮಸ್ಜಿದ್ ಅಂತ. ಇಲ್ಲಿರುವ ನಾವೆಲ್ಲ ಮುಸಲ್ಮಾನರು ನಾವು ಮೆಸೇಜ್ ಕೊಡ್ತಾ ಇದೀವಿ. ನಾವು ದೇಶದ ಜೊತೆ ಇದೀವಿ, ನಮ್ಮ ಮಿಲಿಟರಿ ಜೊತೆ, ನಮ್ಮ ಸೇನಾ ಜೊತೆ ನಾವು ಇದೀವಿ. ನಾವು ಅದು ಪಹಲ್ಗಾಮ್ ನಲ್ಲಿ ಏನ್ ನಡೀತು ಅದಕ್ಕೆ ನಾವು ಖಂಡಿಸ್ತೀವಿ. ಅದು ನಮ್ಮ ಸೇನಾ ಜೊತೆ ನಾವು ಇದೀವಿ ಸರ್. ಪದೇ ಪದೇ ಯಾಕೆ ಇದು ಆಗ್ತಾ ಇದೆ ಅಂದ್ರೆ ಅವ್ರು ಅದೇ ಮಾಡೋದು. ಏನು ಅವ್ರಿಗೆ ಎಕಾನಮಿ ಇಲ್ಲ. ನಮ್ಮ ಎಕಾನಮಿ ನೋಡಿ, ಅವ್ರ ಎಕಾನಮಿ ನೋಡಿ, ಅವ್ರು ಎಲ್ಲಿದ್ದಾರೆ, ನಾವೆಲ್ಲಿದ್ದೀರಿ ನೋಡಿ. ಅವ್ರು ಮಾಡಕ್ಕೇನ್ ಕೆಲಸ ಇಲ್ಲ. ಅದಕ್ಕೆ ಅವ್ರೆಲ್ಲ ಮಾಡ್ತಾ ಇರೋದು ಅಷ್ಟೇ. ಸರ್, ಸಭೆಯಲ್ಲಿ ಯಾರೋ ಒಬ್ರು ಶಾಸಕರು ಪಾಕಿಸ್ತಾನ ನಮ್ಮ ಶತ್ರು ರಾಷ್ಟ್ರ ಅಲ್ಲ, ಪಕ್ಕದ ರಾಷ್ಟ್ರ ಅಂತ ಹೇಳ್ತಾರೆ. ಸೊ ನಿಮ್ ಪ್ರಕಾರ ಪಾಕಿಸ್ತಾನ ಯಾವ ರಾಷ್ಟ್ರ? ಶತ್ರು ರಾಷ್ಟ್ರನ ಪಕ್ಕದ ರಾಷ್ಟ್ರ? ಅದೇ ಪಾಕಿಸ್ತಾನ ನಮ್ ಜೊತೆ ಇದ್ದು, ನಮ್ ಇಂಡಿಯಾನೇ ಅದು. ಪಾಕಿಸ್ತಾನ ನಮ್ ಇಂಡಿಯಾನೇ, ಬಾಂಗ್ಲಾದೇಶ ನಮ್ ಇಂಡಿಯಾನೇ. ಅವ್ರು ಹೋಗ್ಬಿಟ್ರು ನಾವು ಸಪರೇಟ್ ಆಗಿ ಇರ್ತೀವಿ ಅಂತ ಆರಾಮಾಗಿರ್ಲಿ, ನಾವೇನ್ ತೊಂದರೆ ಕೊಡ್ತಿಲ್ಲ. ನಾವೇ ಕೊಟ್ಟಿರೋ ದೇಶ ಅದು, ನಮ್ ದೇಶ ಅದು ಕೊಟ್ಟಿರೋದಷ್ಟೇ. ಅವ್ರ ಜೀವನ ಮಾಡ್ಕೊಂಡು ಅವ್ರು ಹೋಗ್ಲಿ. ನಾವ್ ದೇಶ ಬೇಕಂತ ನಾವು ಹೋರಾಟ ಮಾಡಿದ್ರೆ ನಾವ್ ಕೊಟ್ಟಿರೋ ದೇಶ ನಾವು ವಾಪಸ್ ತಗೊಳ್ಬಹುದು. ನಮ್ಗೆ ಬೇಡ, ನಾವೇ ಕೊಟ್ಟಿದೀವಿ ಜೀವ ಮಾಡಕ್ಕೆ, ಅವ್ರು ಜೀವ ಮಾಡ್ಕೊಂಡು ಹೋಗ್ಲಿ ಅಷ್ಟೇ. ಸೊ ನಿಮ್ಗೆ ಏನ್ ಅನ್ಸುತ್ತೆ? ಶತ್ರುನ ಅವರು ಮಿತ್ರ ಅನ್ನೋದಕ್ಕಿಂತ ಪಕ್ಕ ಅವ್ರ ಮಿತ್ರ ಆಗಿಲ್ಲಲ್ವಾ? ನಾವು ಎಷ್ಟು ಕೋ ಇನ್ಸಿಡೆನ್ಸ್ ಮಾಡಿದ್ರು ಅವ್ರು ಇಲ್ಲ. ಅವ್ರು ಯಾವತ್ತು ಯಾವಾಗ ನಮ್ ಸಾಫ್ಟ್ ಕಾರ್ನರ್ ತೋರಿಸಿದೀವಿ, ಅವಾಗ ಸಾಫ್ಟ್ ಕಾರ್ನರ್ ಯೂಸ್ ಮಾಡ್ಕೊಂಡು ಒಂದು ದುರಂಕಾರ ನಮ್ಮ ಹತ್ರ ಮಾಡಿದ್ದಾರೆ. ಇವಾಗ ಶತ್ರುನೇ ಅವರು ಅಷ್ಟೇ. ನಿಮ್ಗೆ ಏನ್ ಅನ್ಸುತ್ತೆ? ಏನಿಲ್ಲ, ನಮ್ಮಣ್ಣ ಏನ್ ಹಿಡಿದಾರೆ ಅದು ಅದೇ ಹೇಳಿದ್ರಲ್ಲ ಪರವಾಗಿಲ್ಲ. ಅವ್ರು ಹೇಳಿದ್ರಲ್ಲ ಏನೆಲ್ಲ ಅವ್ರು ಮಾಡಿರೋದ್ ದುರಂಕಾರ ಅನ್ನೋದು ಆ ತರ ಮಾಡ್ಬ್ಯಾಡ್ದಿತ್ತು. ಯಾಕಂದ್ರೆ ನಾವು ದೇಶದಲ್ಲಿ ಎಲ್ಲ ಒಂದೇ ಇರೋದು, ಎಲ್ಲ ಈ ತರ ಮಾಡ್ಬಾರ್ದು. ಅವ್ರು ಮಾಡಿರೋದಕ್ಕೆ ಅದಕ್ಕೆ ಶಿಕ್ಷೆ ಇருக்கு. ನಮ್ ಗೌರ್ಮೆಂಟ್ ಕೊಡ್ತಾ ಇರೋದು ಒಳ್ಳೇದೇ. ಏನು ಯುದ್ಧ ಮಾಡಿದ್ರೆ ನಮ್ ಗೌರ್ಮೆಂಟ್ ಅದ್ರ ಗೌರ್ಮೆಂಟ್ ಜೊತೆ ನಾವೇನೈತಿ ಸರ್, ಎಲ್ಲ ಮೋದಿ ಸಪೋರ್ಟ್ ನಿಲ್ತೀರಾ? ಮೋದಿ ಸಪೋರ್ಟ್ ಅಂದ್ರೆ ಮೀನ್ಸ್ ಯುದ್ಧಕ್ಕೆ. We are with the Indian government and we will support the Indian government in this situation. All the Muslims. ಪಾರ್ಟಿ ಯಾವ್ದು ಇಲ್ಲ ಸರ್. ನಾವು ಎಲ್ಲ ಕರ್ನಾಟಕದಲ್ಲಿ ಯಾರು ಇದಾರೆ ಎಲ್ಲಾರು ಒಂದೇ ಸೇರಿಸಿ ಕಾನೂನು ತಗೊಂಡ್ಬೇಕು. ಸರ್, ಅದು ಮೋದಿ ಇದಾರೆ, ರಾಹುಲ್ ಗಾಂಧಿ ಇದ್ರು, ಅರವಿಂದ್ ಕೇಜ್ರಿವಾಲ್ ಇದ್ರು, ಯಾರಾದ್ರೂ ಇದ್ರು. ದೇಶಕ್ಕೆ ಬಂದ್ರೆ ನೀವು ನೋಡ್ತಾ ಇದ್ದೀರಾ, ನಮ್ MIM ಪಾರ್ಟಿ ಅಂತ ನಮ್ ಮುಸ್ಲಿಂ ಮುಖಂಡರು ಇದಾರೆ, ಅಸದುದ್ದೀನ್ ಓವೈಸಿ ಅಂತ. ಅವ್ರು ಹೇಳುವ ಪಾಕಿಸ್ತಾನ್ಗೆ ಯಾರು ಹೇಳ್ತಾ ಇಲ್ಲ. ಲಾಜಿಕ್ ಇಂದ ಪಾಕಿಸ್ತಾನ್ಗೆ ಎಷ್ಟು ಅವರು ವಿರೋಧ ಮಾಡ್ತಾ ಇದ್ದಾರೆ, ಅವ್ರ ತರ ವಿರೋಧ ಯಾರು ಮಾಡ್ತಾ ಇಲ್ಲ. ಆದ್ರೆ ದೇಶದ ಮಾತು ಬಂದ್ರೆ ಯಾವ ಪಾರ್ಟಿ ಇಲ್ಲ, ಯಾವ ಧರ್ಮ ಇಲ್ಲ, ಯಾವ ಜಾತಿ ಇಲ್ಲ. ದೇಶದ ಬಂದ್ರೆ ದೇಶಕ್ಕೆ ನಾವು ನಮ್ ಜೀವ ಬೇಕಾದ್ರೂ ದೇಶಕ್ಕೆ ಕೊಡ್ತೀವಿ. ಥ್ಯಾಂಕ್ ಯು. ಜೈ ಇಂಡಿಯಾ.